ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡನ್ನು ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಯಾವಾಗಲೂ ಕೈ ತುರಿಕೆ. ನೀವು ಗಮನಿಸಿ ನೋಡಿ, ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡು ಹಾಕಿದ ತಕ್ಷಣ ಏರ್ತಾ ಇಲ್ವಾ, ಯೂನಿಟ್ ಬೆಲೆ ಎಷ್ಟಿದೆ ನಿತ್ಯ ಗಮನಿಸುವಂಥ ಅವರ ಮನೋಭಾವ ಇರುತ್ತೆ. ಅವಳು ಭಾಳ ವಿಕ್ಷಿಪ್ತ ಮತ್ತು ವಿಲಕ್ಷಣ ಸ್ವಭಾವ. ನಾವು ಶೇರಲ್ಲಿ ದುಡ್ಡನ್ನು ಹಾಕಿ ಲಾಭ ಮಾಡೋದಕ್ಕಿಂತ ಭಿನ್ನವಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ಹಾಕ್ತೀವಿ ಅಂತಂದರೆ, ಯಾವಾಗ ನಮ್ಮ ಶೇರನ್ನು ನಿತ್ಯ ಆ ಕಂಪನಿಯ ಬಗ್ಗೆ ಏರಿಳಿತಗಳನ್ನ ಗಮನಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಯಾವಾಗ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಂತರ ಅದರ ಮೇಲೆ ರಿಸರ್ಚ್ ವರ್ಕ್ ಮಾಡಿ ಶೇರನ್ನು ಕೊಂಡು ಏರುವಿಕೆ ಇಳಿಯುವಿಕೆಯನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೀವೋ ಅಂಥ ಸಂದರ್ಭದಲ್ಲಿ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ತೀವಿ. ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ ಮೇಲೆ ಅದರ ಜವಾಬ್ದಾರಿ ಅದರ ಫಂಡ್ ಮ್ಯಾನೇಜರ್ ಮೇಲೆ ನಾವು ಬಿಟ್ಬಿಡ್ಬೇಕು. ನಾವು ಆಯ್ಕೆ ಮಾಡುವಾಗ ಒಳ್ಳೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಆಯ್ಕೆ ಮಾಡಿದ ಮೇಲೆ ನಿತ್ಯ ಅದರ ಯೂನಿಟ್ ಬೆಲೆಯನ್ನು ಗಮನಿಸಬೇಕಾದಂಥ ಅಗತ್ಯ ಇರೋದಿಲ್ಲ. ಆದರೆ ಬಹಳಷ್ಟು ಹೂಡಿಕೆದಾರ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ ಮಾರನೇ ದಿನವೇ ಲಾಭ ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಈಸ್ ಆಲ್ವೇಸ್ ಫಾರ್ ಲಾಂಗ್ ಟರ್ಮ್. ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡು ಹಾಕಿದ ಮೇಲೆ ದೀರ್ಘಕಾಲೀನ ಸಮಯದಲ್ಲಿ ನೀವು ಅದನ್ನು ಬಿಟ್ಟು ಅದರಿಂದ ಲಾಭವನ್ನು ಪಡೆಯಬೇಕು ವಿನಃ ಇವತ್ತು ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡು ಹಾಕಿ ನಾಳೆ ಬೆಳಗ್ಗೆ ಅದು ಡಬಲ್ ಆಗತ್ತೆ ಅಂತ ನಿರೀಕ್ಷೆ ಮಾಡಿದರೆ ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಮ್ಯೂಚುವಲ್ ಫಂಡ್ನಲ್ಲಿ ದುಡ್ಡು ಹಾಕಿದ ಮೇಲೆ ಆಗಾಗ ಗಮನಿಸಬೇಕು ಅನ್ನೋದು ನಿಜ, ಆದರೆ ನಿತ್ಯ ಗಮನಿಸಿ ಆತಂಕಗೊಳ್ಳುವುದು ಅಗತ್ಯವಿಲ್ಲ. ನೀವು ಟಾರ್ಗೆಟ್ ಮಾಡಿಕೊಂಡಂಥ ಸಮಯದಲ್ಲಿ ಆ ದೀರ್ಘಾವಧಿಯಲ್ಲಿ ಕೂಡ ನಿಮ್ಮ ಕಂಪನಿ ಲಾಭವನ್ನು ಕೊಡದೆ ಹೋದಾಗ ಮಾರಿ ಬೇರೆ ಮ್ಯೂಚುವಲ್ ಫಂಡಿಗೆ ನೀವು ಹಣವನ್ನು ವರ್ಗಾಯಿಸಬೇಕೆ ವಿನಃ ನಿತ್ಯ ಗಮನಿಸಿ ಧಾವಂತಗೊಳ್ಳಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.